ತಗೊಳಮ್ಮ. ಇಷ್ಟು ಸಮಯ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ಆರೈಕೆ ಮಾಡಿದ್ರಿ, ಬಹಳ ಸಂತೋಷ. ಇನ್ಮೇಲೆ ಅದು ನನ್ನ ಜವಾಬ್ದಾರಿ, ನಾನು ಚೆನ್ನಾಗಿ ನೋಡ್ಕೋತೀನಿ. ಮಗಳೇ, ಹೋಗೋಣವಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗಪ್ಪ? ನಮ್ಮ ಮನೆಗೆ ಅಲ್ಲಲ್ಲ, ಇವಳ ಮನೆಗೆ, ನಮ್ಮ ಭೀಮಣ್ಣನ ವಟಾರಕ್ಕೆ. ನಾನು ಬೇಡ ಅಂದ್ರೆ, ಕಳ್ಸ್ಕೊಡಲ್ಲ ಅಂದ್ರೆ? ಅದ ಹೆಂಗಾಗತ್ತಪ್ಪ? ನನ್ನ ಮಗಳಲ್ವಾ, ನೀನ್ ಹೆಂಗಪ್ಪ ತಡಿತ್ಯಾ? ಖಂಡಿತವಾಗ್ಲೂ ತಡಿತೀನಿ, ತಡದೆ ತಡಿತೀನಿ. ಇಷ್ಟೊತ್ತು ತಾವ್ ಯಾರೋ ಹತ್ರನೋ ನಕ್ಷತ್ರನ ಖಂಡಿತವಾಗ್ಲೂ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ತಿದ್ರಲ್ಲ, ಅದ್ ಯಾರು, ನೀವ್ ಯಾರ ಹತ್ರ ಮಾತಾಡ್ತಾ ಇದ್ರಿ ಅಂತ ನನಗೆ ಹೇಳೋವರೆಗೂ ನಕ್ಷತ್ರ ಇಲ್ಲಿಂದ ಒಂದ್ ಇಂಚು ಕದಲಲ್ಲ. ಹಲೋ, ಹಾ ಬಂದಿದ್ದೀನಿ, ಅಲ್ಲೇ ಇದ್ದೀನಿ. ಏನೂ ಟೆನ್ಷನ್ ಇಲ್ಲ. ಇವತ್ತೇನೇ ಆದರೂ ನಕ್ಷತ್ರ ಮನೆಗೆ ಬಂದೇ ಬರ್ತಾಳೆ. ಏನ್ ಮಾಡಾದ್ರೂ ಸರಿ, ನಾ ಕರ್ಕೊಂಡು ಹೋಗೇ ಹೋಗ್ತೀನಿ. ನಿಜ ಹೇಳಿ, ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ ನೀವಿಬ್ರು? ಇದರಿಂದ ಯಾರಿರೋದು? ಯಾರು ಇದನ್ನೆಲ್ಲ ಮಾಡಿಸ್ತಿರೋದು? ಅದು ನನಗೆ ತುಂಬ ಬೇಕಾದವ್ರು ಒಬ್ಬರ ಹತ್ರ ಮಾತಾಡ್ತಿದ್ದೆ. ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ, ನಕ್ಷತ್ರನ ನನ್ನ ಮಗಳು ಅಂತ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಅವರೇ ಕಾರಣ. ಅವರೇ ನನ್ನ ಮನಸ್ಸು ಬದಲಾಯಿಸಿ ವಿಷಯ ಅರ್ಥ ಮಾಡಿಸಿದ್ದು. ಯಾರೋ ಆ ಶಂಕರ ಫೋನ್ ಮಾಡಿದ್ನಾ? ಹೇಳಿದ್ಯಾ ನಾವಿಲ್ಲೇ ಇದ್ದೀವಿ ಅಂತ? ಹೂನಮ್ಮ, ವಿಷಯ ಗೊತ್ತಾಗಿ ಶಂಕರ ತುಂಬಾ ಖುಷಿ ಪಟ್ಟ. ಇವತ್ತೇನೇ ಆಗ್ಲಿ ನಕ್ಷತ್ರ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಿಮಗ್ ನೀವೇ ಮಾತು ಕೊಟ್ಬಿಟ್ರೆ ಹೇಗ್ ಸರಿ ಹೋಗುತ್ತೆ ಅಂಕಲ್? ನನಗ್ ನಿಮ್ ಮೇಲೆ ನಂಬಿಕೆ ಬರೋರ್ಗು ಇವಳೆಲ್ಲೂ ಬರಲ್ವಲ್ಲ. ನಂಬಿಕೆ ಅಂದ್ರೆ ಇನ್ನೇನು ಆಗ್ಬೇಕಾಗಿತ್ತು ಭೂಪತಿ? ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಅವ್ರ ಅಪ್ಪನೇ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಅವಳು ರೆಡಿ ಆಗಿದ್ದಾಳೆ ಹೋಗಕ್ಕೆ. ನೀನ್ ಯಾಕೆ ತಡಿಯಕ್ಕೆ? ಇನ್ನೇನಾಗ್ಬೇಕಾಗಿತ್ತು ನಿಂಗೆ? ಅಮ್ಮ ಹಾಗಲ್ಲಮ್ಮ, ಈ ಮನುಷ್ಯ ಹೇಗೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಹೀಗೆಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತಾ ಇದ್ದೀನಿ. ನಾನು ಬರೋ ಅಷ್ಟರಲ್ಲಿ ನಮ್ಮ ಮನೆ ಮೊದಲು ಥರ ಆಗಬೇಕು. ನನ್ನ ಮನೆಗೆ ಸಂಬಂಧ ಪಡೆದಿರೋ ಇನ್ಸಿಡೆಂಟ್ಗೆ ಇಲ್ಲಿ ಜಾಗ ಇಲ್ಲ. ಈ ಡ್ರಾಮಾ ನೋಡ್ತಾ ಇರೋ ಪೇಷನ್ಸು ನನಗಿಲ್ಲ. ಸುಮ್ಮನೆ ನಿನ್ನ ಮುಖ ನೋಡಿ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ಬೇಗ ಇದನ್ನೆಲ್ಲ ಮುಗಿಸ್ಬಿಡು. ಮುನಾ, ಕಾರ್ ತೆಗಿ. ನೋಡು ಭೂಪತಿ, ನಾನು ನಿನ್ ಜೊತೆ ಜಗಳ ಆಡಕ್ ಬಂದಿಲ್ಲ. ನನಗೆ ನನ್ನ ಮಗಳು ಬೇಕು, ಕಳಿಸ್ಕೊಡು. ನನಗೂ ನಿಂಗೂ ಜಾಸ್ತಿ ಮಾತ್ಬೇಡ. ಅಂಕಲ್, ನನಗೂ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಉಳಿದಿಲ್ಲ. ನೀವು ದಯವಿಟ್ಟು ಹೊರಡಿ. ನಕ್ಷತ್ರ ಎಲ್ಲಿಗೂ ಬರ್ತಿಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲಪ್ಪ ನಿಂದು. ನಾನು ಅವರಪ್ಪ ಕರಿತಾ ಇದ್ದೀನಿ, ಆಗಲ್ಲ ಕಳ್ಸಲ್ಲ ಅನ್ನೋದಕ್ಕೆ ನೀನ್ ಯಾರು? ಅಷ್ಟಲ್ಲದೆ ಶಕುಂತಲಾ ದೇವಿ ಅವರೇ ಕಳ್ಸು ಅಂತ ಅನ್ಬಿಟ್ಟು ಹೋದ್ರು. ಮತ್ತೆ ನಿಂದೇನು? ನೀನ್ ಹೇಳ್ದಂಗೆ ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೀನಲ್ಲ. ಅದ್ ಏನೇ ಇರ್ಬೋದು, ಆದ್ರೆ ನನ್ನ ಉತ್ತರ ಒಂದೇ. ನೀವ್ ಏನೇ ಹೇಳಿದ್ರು ನಕ್ಷತ್ರನ ನಾನು ಕಳ್ಸ್ಕೊಡಲ್ಲ, ಅಷ್ಟೇ. ಹ್ಞೂ ಅಮ್ಮ,
ಅದೇನೋ ಕೆಲಸ ಇದೆ ಬಾ ಅಂತ ಅಂದ್ಲು, ಅದಕ್ಕೆ ಬರ್ತಿದ್ದೀನಿ. ಇಲ್ಲ ಅಮ್ಮ, ಸುಮ್ಮನೆ ನಿನಗೇನಕ್ಕೆ ತೊಂದರೆ, ಅದೇನೇ ಇದ್ರೂ ನಾನು ನೋಡ್ಕೊತೀನಿ, ನೀನು ಆರಾಮಾಗಿರು. ಅಮ್ಮ ಅವಳು ಇಲ್ಲೇ ಇದ್ದಾಳೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾಂ ಬಾಯ್. ಮ್ಯಾಮ್ ಕಮನ್. ಮ್ಯಾಮ್ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರಿ, ಏನು ಹೇಳಿ ಮ್ಯಾಮ್? ಯಾವುದಾದ್ರೂ ವರ್ಕ್ ಪೆಂಡಿಂಗ್ ಇತ್ತಾ? ಆಕ್ಚುಲಿ ಒಂದು ಇಂಪಾರ್ಟೆಂಟ್ ಕೆಲಸ ಪೆಂಡಿಂಗ್ ಇದೆ. ಯಾರೋ ಒಬ್ರು ತುಂಬಾ ಹಾರಾಡ್ತಿದ್ದಾರೆ, ಅವ್ರಿಗೊಂದು ಗತಿ ಕಾಣಿಸಿ ಗುಂಡಿ ತೋಡಿ ಮುಚ್ಚಬೇಕಿತ್ತು. ಮ್ಯಾಮ್ ಏಯ್, ಎಷ್ಟೇ ಧೈರ್ಯ ನಿನಗೆ? ನನಗೆ ನನಗೆ ಸುಳ್ಳು ಹೇಳ್ತೀಯಾ? ಹಾಸ್ಪಿಟಲ್ಗೆ ಹೋಗಿ ಎನ್ಕ್ವೈರಿ ಮಾಡ್ತೀಯಾ? ನನಗೆ ಮೋಸ ಮಾಡ್ತೀಯಾ? ಎಷ್ಟು ದಿವಸದಿಂದ ನಡೀತಿದೆ ಇದೆಲ್ಲ? ಏಯ್, ನಿನ್ನನ್ನೇ ಕೇಳ್ತಿರೋದು. ಏನ್ ನಿನ್ನ ಇಂಟೆನ್ಷನ್? ಬಾಯ್ ಬಿಡು. ಯಾಕೆ ಹೋಗಿದ್ದೆ? ಪತಿ ಪ್ಲೀಸ್ ಕಣೋ, ಇದನ್ನೆಲ್ಲ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ನನ್ ಮಾತ್ ನೋಡು, ಇವತ್ ಏನೇ ಆದ್ರೂ ನಾನು ನಿನ್ ಮಾತೆ ಕೇಳೋದು, ನಿನ್ ಡಿಸಿಷನ್ ಫೈನಲ್ ಅಂತ ಹೇಳಿದ್ಯಾ. ಸೊ ಸುಮ್ನೆ ಕೂತ್ಕೊಂಡ್ಬಿಡು. ಇದಕ್ಕಿದ್ದಾಗೆ ಇವ್ರಿಬ್ರಿಗೂ ನಿನ್ ಮೇಲೆ ಇಷ್ಟೊಂದು ಪ್ರೀತಿ ಸುರಿಸ್ತಾ ಇದಾರೆ, ಇಷ್ಟು ಒಳ್ಳೆಯವರಾಗಿದ್ದಾರೆ ಅಂದ್ರೆ ಅದ್ರಿಂದ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅದನ್ನ ತಿಳ್ಕೊಳ್ದೆ ಇವ್ರು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅಂತ ತಲೆ ಆಡಿಸಿ ನೀನ್ ಕಳ್ಸ್ಕೊಡೋ ಅಷ್ಟು ದಡ್ಡ ನಾನಲ್ಲ. ಏನಯ್ಯ ನಿನ್ ಸಮಸ್ಯೆ? ನಾನ್ ನನ್ನ ಮಗನ ದೂರ ಇಟ್ರು ಅಲ್ಲೂ ಮಧ್ಯ ಬರ್ತೀಯ. ಸರಿ, ನಾನ್ ಬದಲಾಗಿದ್ದೀನಿ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಲ್ಲೂ ಕಡ್ಡಿ ಅಲ್ಲಾಡ್ತೀಯ. ಏನಯ್ಯ ನಿಂದು? ಇವಾಗೇನು ಕಳ್ಸ್ಕೊಡ್ತೀಯೋ ಇಲ್ವೋ? ಕನ್ನಡ ಬರಲ್ವಾ? ಆಗ್ಲಿಂದ ನಾನು ಅದನ್ನೇ ತಾನೇ ಹೇಳ್ತಿರೋದು, ಇವಳು ಬರಲ್ಲ ಅಂತ. ಏನ್ ನೀನ್ ದೊಡ್ಡ ಪಾಡೆಗಾರನ? ನೀನ್ ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕೆ? ನನ್ನ ಹೆಂಡತಿ ಮಗಳನ್ನ ದಬಾಯಿಸಿ ವಾಪಸ್ ಕಳ್ಸಂಗಲ್ಲ ನಮ್ಮನ್ ಕಳ್ಸೋದು. ಹಿಡಿದ ಕೆಲ್ಸ ಪೂರ್ತಿ ಮಾಡದೆ ವಾಪಸ್ ಹೋಗ ಮಗನೇ ಅಲ್ಲ ನಾನು. ಹಾಗೇಳತ್ತು ಕರಮ್ಮ. ಇವನೇ ಈಗಂದ್ರೆ ನಾನಿನ್ನ ಅವ್ರ ಅಮ್ಮ ಬನಶಂಕರಿ ಸೀತಾಲಕ್ಷ್ಮಿ. ನಾನ್ ಸುಮ್ಮನೆ ಇರ್ತೀನಾ? ನನ್ನ ಮೊಮ್ಮಗಳನ್ನ ನನ್ನ ಜೊತೆ ಕಳಿಸ್ದೆ ನಾನು ಇಲ್ಲಿಂದ ಅಲ್ಲಾಡಲ್ಲ. ಬಾ ಮಗಳೇ, ನೀನ್ ಇವನಿಗೆ ಹೆದರಿ ಮನ್ಸಿಲ್ಲ ಅಂದ್ರೂ ಇಲ್ಲೇ ಇರ್ಬೇಕು ಅಂತ ಏನಿಲ್ಲ. ಇವನ್ ಯಾವ ನಿಂಗೆ ಹೆದರಿಸಿ ಬಾಯಿ ಮುಚ್ಚಕ್ಕೆ? ನಾನಿದ್ದೀನಿ ನಿಮ್ಮಪ್ಪ ನಿನ್ ಕಾವಲ್ಗೆ. ಬಾ ಹೋಗೋಣ. ಯಾವತ್ತಿದ್ರು ಮನೆಯವ್ರು ಮನೆಯವರೇ. ಇವನಿಗೋಸ್ಕರ ನೀನು ನಿಮ್ಮಪ್ಪನ ಬಿಟ್ಕೊಡ್ಬೇಡ. ನಿಂಗೆ ನಾನಿದ್ದೀನಿ, ನಡಿ ನನ್ನ ಜೊತೆ. ಹಳೇದನ್ನೆಲ್ಲ ಮರೆತು ನಮ್ಮ ಜೊತೆ ಬಾರೆ ಬಂಗಾರ. ನೀನು ಈ ರೀತಿ ಹಠ ಮಾಡಿ ಈ ಮುದುಕಿ ಮನ್ಸನ್ನು ನೋಯಿಸ್ಬೇಡ್ವೆ. ನಾವು ಮಾಡಿದ ಪಾಪಗಳನ್ನೆಲ್ಲ ತೊಳೆದು ಆ ದೇವ್ರ ನಮ್ಮನ್ನು ಕ್ಷಮಿಸ್ಬೇಕು ಅಂದ್ರೆ ನೀ ನಮ್ಮನ್ನು ಕ್ಷಮಿಸಿ ನಮ್ಮನೆಗೆ ಬರ್ಬೇಕಮ್ಮ. ಬಾರೆ ಬಂಗಾರ, ಬಾರೆ ಬಂಗಾರ. ಬರ್ತಾಳಮ್ಮ. ಇವಳಿಗೂ ಇವಳು ಮನೆಯವರು ಅಂತಂದ್ರೆ ಮಮಕಾರ ಇರಲ್ವೇ? ಭೂಪತಿ ಪ್ಲೀಸ್ ಕಣೋ, ನನ್ನ ಈ ಥರ ಇಕ್ಕಟ್ಟಲ್ಲಿ ಸಿಕ್ಕಾಗಿಸ್ಬೇಡ್ವೋ.
ನನ್ನನ್ ಕಳ್ಸ್ಬಿಡು ಪ್ಲೀಸ್ ಕಣೋ. ಇವ್ರ ಡ್ರಾಮಾ ಜಾಸ್ತಿ ಆಗ್ತಿದ್ದಾಗೆ ನನಗೆ ಇವರಿಬ್ರ ಮೇಲಿರೋ ಅನುಮಾನನೂ ಇನ್ನೂ ಜಾಸ್ತಿ ಆಗ್ತಿದೆ. ಅಬ್ಬಾ ಏನ್ ಪರ್ಫಾರ್ಮೆನ್ಸ್ ರೀ ನಿಮ್ಮಿಬ್ಬರದು. ಛೇ, ಏನ್ ಪ್ರೀತಿ. ಪುಟ್ಟ ಅಂತೆ, ಮಗಳೇ ಅಂತೆ, ಬಂಗಾರ, ಮೊಮ್ಮಗಳೇ. ಇಷ್ಟು ದಿನ ದರಿದ್ರ, ಶನಿ, ಅನಿಷ್ಟ, ಹಾ ಇನ್ನೊಂದೇನು, ಕಾಡ್ಗೆ ಡಬ್ಬಿ. ಎಲ್ಲಿಂದ ಹುಡ್ಕೊಂಬಂದ್ರಿ ಈ ಹೊಸ ಹೆಸರುಗಳನ್ನ? ನಮ್ ಪ್ರೀತಿ ನಿಂಗ್ ನಾಟಕ ಅನ್ಸಿದ್ರೆ ನಾವೇನು ಮಾಡಕ್ಕಾಗಲ್ಲ. ಕೊನೆದಾಗಿ ಹೇಳ್ತಾ ಇದ್ದೀನಿ, ತೆಪ್ಪಕ್ ಸೈಡ್ಗೆ ನಿಂತ್ಕೋ. ನನ್ಗೆ ನನ್ ಮಗಳು ಬೇಕು ಅಷ್ಟೇ. ಬಾಮ ಹೋಗೋಣ. ಬಿಡೋ. ನೋಡು ಭೂಪತಿ, ಸರಿಗಿರಲ್ಲ. ಬಿಡಲ್ಲೇ. ಏನೋ ನನ್ನ ಹತ್ರ ಗುಂಡಾಗಿರಿ ಮಾಡ್ತಾ ಇದ್ಯಾ? ಔಟ್. ನಿಮಗ್ ಹೇಗೆ ಇವಳು ನಿಮ್ಮನ್ನ ಅಪ್ಪ ಅಪ್ಪ ಅಂತ ಕರೆದಾಗ ಕೆಂಡ ಸುರ್ದಂಗ ಆಗ್ತಿತ್ತೋ, ಇವತ್ತು ನೀವಿಬ್ರು ಅವಳನ್ನ ಮಗಳು ಮಗಳು ಅಂದಾಗ ನನಗೆ ಅಸಹ್ಯ ಆಗ್ತಿದೆ. 23 ವರ್ಷದಿಂದ ಇಲ್ದೇ ಇರೋ ಪ್ರೀತಿ ಇವಾಗ ಎಲ್ಲಿಂದ ಹುಕ್ ಬರ್ತಿದೆ? ಏನೇ ಆದ್ರೂ ಸರಿ, ಇವಳು ನಮ್ಮ ಮನೆ ಹೊಸಲು ದಾಟಿ ಬರಲ್ಲ, ಬರೋದಕ್ಕೆ ನಾನು ಬಿಡೋದು ಇಲ್ಲ. Get out! ಏಯ್, ಕಮ್ ಆನ್ ಟೆಲ್ ಮಿ, ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ದೆ? ಮ್ಯಾಮ್, ನೀನ್ ನಾಟಕ ಆಡೋದು, ಬೆಣ್ಣೆ ಹಚ್ದಂಗ್ ಮಾತಾಡೋದು, ಇದನ್ನೆಲ್ಲ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗೆಲ್ಲಾನು ಅರ್ಥ ಆಗತ್ತೆ, ಎಲ್ಲಾನು ಅಬ್ಸರ್ವ್ ಮಾಡ್ತೀನಿ. ಇವಾಗ ಕರೆಕ್ಟಾಗಿ ಹೇಳು, ಹಾಸ್ಪಿಟಲ್ ಅಲ್ಲಿ ಏನಿಟ್ಟಿದ್ಯಾ, ಏನ್ ಹುಡ್ಕೊಂಡು ಹೋಗಿದ್ದೆ? ಮ್ಯಾಮ್ ಹುಡ್ಕೋದ? ಏನ್ ಮ್ಯಾಮ್, ನೀವಂತ ಏನ್ ಮುಚ್ಚಿಟ್ಟಿದ್ರಿ ಅಂತ ನಾನು ಕೆದಕ್ತೀನಿ. ನನಗೆ ಪ್ರಶ್ನೆ ಮಾಡಬೇಡ. ಆಮೇಲೆ ಕೇಳಿದ್ದಕ್ಕೆ ಉತ್ತರ ಕೊಡು. ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ದೆ? ಅಯ್ಯೋ ಹಾಗಲ್ಲ ಮ್ಯಾಮ್, ನಿಮ್ಗೆ ಏನೇ ಮನೆ ಹಾಳು ಕೆಲಸ ಇದ್ರು, ಅದು ಮ್ಯಾಮ್, ನಿಮ್ಗೆ ಏನೇ ಕೆಲಸ ಇದ್ರು, ಏನೇ ಮಾಡ್ಬೇಕಿದ್ರು ನಾನೇ ಅಲ್ವಾ ಮಾಡೋದು, ಅದಕ್ಕೆ ಕೇಳಿದೆ. ಅಂತದ್ ಏನ್ ಯಾಕೆ ಮಾತಾಡ್ತಿದ್ಯಾ? ಮೇಲೆ ಕೇಳಿದ್ದಕ್ಕೆ ಕರೆಕ್ಟಾಗಿ ಉತ್ತರ ಕೊಡು. ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ದೆ ಹೇಳು. ಮ್ಯಾಮ್ ಒಂದ್ ನಿಮಿಷ ಹೇಳು. ಅದು ಮ್ಯಾಮ್, ಏನದು? ಅದು ನಮ್ ಫ್ರೆಂಡ್ ಅಪ್ಪಂಗೆ ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿತ್ತು, ಅಡ್ಮಿಟ್ ಆಗಿದ್ರು. ಸೊ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಅಷ್ಟೇ. ಯಾಕೆ ಹೋಗ್ಬಾರ್ದಿತ್ತ ಮ್ಯಾಮ್?
ಅಲ್ಲಿಗೆ ಹೋಗಿದ್ಕು ನೀವಿಷ್ಟೊಂದು ಅಪ್ಸೆಟ್ ಆಗಿರೋದ್ಕು ಏನ್ ಸಂಬಂಧ ಅಂತ ಗೊತ್ತಾಗ್ತಿಲ್ಲ. ಅಲ್ಲಂತದ್ ಏನಿದೆ? ಏನಕ್ಕೆ ಈ ತರ ಕೇಳ್ತಿದ್ದೀರಾ? ಯಾಕಾದ್ರೂ ಕೇಳ್ತೀನಿ. ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನನಗೆ ಪ್ರಶ್ನೆ ಮಾಡೋಷ್ಟು ಧೈರ್ಯ ಬೆಳೆಸ್ಕೋಬೇಡ, ಆಮೇಲೆ ಸರಿಯಾಗಿ ಅನ್ಭವಿಸ್ತೀಯ. ಸಾರಿ ಮ್ಯಾಮ್. ಏನೋ ತುಕಾರಮ್ಮ, ಹೀಗಾಗೋಯ್ತು. ಕೈಗೆ ಬಂದಿತ್ತು ಬಾಯಿಗೆ ಬರ್ದಿರೋ ಆಗೋಗೈತಲ್ಲೋ. ಇಲ್ಲ ಅವನಿಗೆ ಅದಷ್ಟು ಅಕ್ರೇನೋ, ಹಾಳಾದವನು. ಎಷ್ಟು ಕೇಳ್ಕೊಂಡ್ರು ಅವಳನ್ನ ಕಳ್ಸಕ್ಕೆ ಒಪ್ತಿಲ್ಲ. ದರಿದ್ರದವಳು ಇವಳಾದ್ರು ಅಪ್ಪ ಕರಿತಿದ್ದಾನೆ, ನಾನು ಹೋಗ್ತೀನಿ ಭೂಪತಿ ಅಂತ ಒಂದ್ ಮಾತು ಹೇಳಲಿಲ್ಲ. ಇಷ್ಟಾದ್ರೂ ಒಂದ್ ಮಾತಾಡ್ದೆ ಮಳ್ಳಿ ತರ ಕೂತಿದ್ದಾಳೆ ಸುಮ್ನೆ. ಅಂತೂ ನಮ್ಮ 20 ಲಕ್ಷಕ್ಕೆ ಆಪತ್ ಬಂತು ಅಂತ ಅನ್ನು. ಹೋಗ್ಲಿ, ಆ ಶ್ವೇತಾ ಮೇಡಮ್ ಫೋನ್ ಮಾಡಿ ವಿಷಯ ತಿಳಿಸೋ. ಅವಳ ಕೈಲಿ ಬೇರೆ ಬೈಸ್ಕೊಂತೀಯಾ? ಮುಂದೇನ್ ಕತೆ ಅಂತ ಕೇಳಿ ನೋಡೋ. ಬೈದ್ರು ಬೈಸ್ಕೋಬೇಕು. ಗಾಡ್, ಈ ಮನುಷ್ಯ ಕೆಲ್ಸ ಆದ್ಮೇಲೆ ಒಂದ್ಸಲ ಕಾಲ್ ಮಾಡೋ ಬದಲು ದಿನಕ್ಕೆ 100 ಸಲ ಕಾಲ್ ಮಾಡಿ ನನ್ನ ತಲೆ ತಿಂತಾನೆ. ಇರಿಟೇಟಿಂಗ್ ಪರ್ಸನಾಲಿಟಿ. ಹಲೋ, ಏನ್ ಹೇಳಿ? ಅದು ಮೇಡಮ್, ಯಾಕೋ ನಮ್ಮ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಆ ಪೀಡೆನ ನಮ್ಮ ಮನೆಗೆ ಕರ್ಕೊಂಡು ಹೋಗಕ್ ಆಗ್ತಿಲ್ಲ. ವಾಟ್ ದ ಹೆಲ್? ನಿಮ್ ಹೆಂಡತಿ ಹೋದ್ರೆ ಕೆಲ್ಸ ಆಗಲ್ಲ ಅಂತ ನೀವೇ ಹೋದ್ರಲ್ಲ, ಮತ್ತಿನ್ನೇನ್ ಪ್ರಾಬ್ಲಮ್? ಅದು ಆ ಭೂಪತಿನೇ ದೊಡ್ಡ ಸಮಸ್ಯೆ ಮೇಡಮ್. ಅವನೇ ಎಲ್ಲದಕ್ಕೂ ಅಡ್ಡ ನಿಂತಿರೋದು. ಎಷ್ಟು ಹೇಳಿದ್ರು ಕಳಿಸ್ಕೊಡಲ್ಲ ಅಂತ ಹಠ ಮಾಡ್ತಿದ್ದಾನೆ. ಯಾಕೋ ಅತಿಯಾಗಿ ಆಡ್ತಿದ್ದಾನೆ. ಶಡಾಪ್. ಅವ್ರ ಬಗ್ಗೆ ಮಾತಾಡಬೇಡ. ಅವನನ್ನ ಕನ್ವಿನ್ಸ್ ಮಾಡಿ ಕೆಲ್ಸ ಗಿಟ್ಟಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಅಲ್ಲ, ಅದು ಮುಂದೇನ್ ಮೇಡಮ್? ಏನೂ ಇಲ್ಲ. ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ಲ. ನನ್ ದುಡ್ಡು ವಾಪಸ್ ಕೊಡಿ, ನಾನು ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ದುಡ್ಡ? ಏನಂತೂ? ದುಡ್ಡು ವಾಪಸ್ ಕೇಳ್ತಿದ್ದಾಳೆ. ಶೂ, ನಾನು ಅದ್ರಲ್ಲಿ 50,000 ರೂಪಾಯಿ ಆ ಸೇಟು ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲೋ ಅವಲಕ್ಕಿ ಸರಕ್ಕೆ. ಹಲೋ, ಕೇಳಿಸ್ತಿದ್ಯಾ? ನಾನು ಪಿಯನ ಕಳಿಸ್ತೀನಿ, ಅವಳ ಕೈಲಿ ಅಷ್ಟು ದುಡ್ಡು ವಾಪಸ್ ಕೊಟ್ಟು ಕಳಿಸಿ. ಅದು ಮೇಡಮ್ ಏನಾಗಿದೆ ಅಂದ್ರೆ, ಮ್ಯಾಮ್ ಗ್ರೀನ್ ಜ್ಯೂಸ್ ತಗೊಳ್ಳಿ, ನಾನೇ ಮಾಡಿದ್ದು. ಇಡಿಯಟ್. ನಾನು ಕ್ಯಾಶ್ ಹೇಗ್ ಕೊಟ್ನೋ ಅದೇ ತರ ವಾಪಸ್ ಬೇಕು. ಅದ್ರಲ್ಲಿ 1 ನೋಟ್ ಕಡಿಮೆ ಆದ್ರೂ ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇಲ್ಲ ಇಲ್ಲ ಮೇಡಮ್, ಅದೆಲ್ಲ ಏನು ಬೇಡ. ಹೇಗಾದ್ರೂ ಸರಿ ಈ ಕೆಲಸ ಮಾಡೇ ಮಾಡ್ತೀನಿ. ಅವಳು ಅದು ಹೇಗೆ ಬರಲ್ವೋ ನಾನು ನೋಡ್ತೀನಿ. ಕೆಲಸ ಮಾಡಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ. ಐ ಡೋಂಟ್ ಕೇರ್. ಕೆಲಸ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮೂಮೆಂಟ್ ನನ್ನ ಕ್ಯಾಶ್ ನನಗೆ ವಾಪಸ್ ಬೇಕು. ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಕೂರೋ ಅಷ್ಟು ಫ್ರೀ ಇಲ್ಲ ನಾನು. ದಟ್ಸ್ ಆಲ್. ಡ್ಯಾಮ್ ದಿಸ್ ಮ್ಯಾನ್. ಇವನಿಂದ ಆದ್ರೂ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಗದು ಆಗೋ ತರ ಕಾಣಿಸ್ತಿಲ್ಲ. ಸ್ವಲ್ಪ ವೇಟ್ ಮಾಡಿ ಮ್ಯಾಮ್. ದುಡ್ಡಿಗೋಸ್ಕರ ಜನ ಯಾವ ಲೆವೆಲಿಗೆ ಬೇಕಾದ್ರೂ ಇಳಿತಾರೆ. ಈ ತುಕಾರಾಮ್ ಅದಕ್ಕಿಂತ ಚೀಪು. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಏನಾದ್ರೂ ಮಾಡ್ಲಿ, ಆದ್ರೆ ಆ ನಕ್ಷತ್ರ ಮಾತ್ರ ನನ್ನ ಲೈಫಿಂದ ದೂರ ಇರಬೇಕು. ಅವಳಿ ಕಡೆ ಕಾಲು ಇಡಬಾರ್ದು. ನೀನೇನೋ ನಕ್ಷತ್ರನ ಕೈಲಿ ಮಾತು ತಗೊಂಡು ಅವಳೇನೋ ಮಾತಾಡದೆ ಸುಮ್ಮನೆ ಇರೋವಾಗ ಮಾಡಿದೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಅವಳು ಸುಮ್ಮನಿದ್ದಾಳೆ. ಅವಳಪ್ಪ ಮನೆಗೆ ಕರೆದ್ರು ಅವಳಿಗೆ ಹೋಗೋಕ್ಕಾಗ್ತಾಯಿಲ್ಲ. ನಿನ್ನ ಮೇಲೆ ಬೇಜಾರಂತೂ ಆಗಿರುತ್ತಲ್ವಾ? ಹೌದು ಬ್ರೋ, ಖಂಡಿತ ಬೇಜಾರಾಗಿರುತ್ತೆ. ಆದರೆ ನೀನೆಲ್ಲಿ ಬೇಜಾರು ಮಾಡ್ಕೋತೀಯ ಅಂತ ಅವಳು ಹೇಳಿರಲ್ಲ ಅಷ್ಟೇ. ಇವನ್ ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾನೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಆದ್ರೆ ಆ ಮನೆಯಲ್ಲಿ 5 ತಿಂಗಳು ಇದ್ದು ಬಂದವನು ಕಂಡ್ರು. ಆ ಮನುಷ್ಯ ನಕ್ಷತ್ರಂಗೆ ಎಷ್ಟೆಲ್ಲ ತೊಂದರೆ ಕೊಟ್ಟ, ಎಷ್ಟೆಲ್ಲ ಕಣ್ಣೀರಿಡಿಸ್ತಾ ಅಂತ ನನಗ್ ಗೊತ್ತು ಕಣು.
ಖಂಡಿತವಾಗ್ಲೂ ಅವರಿಬ್ಬರದು ಏನೋ ಒಂದು ಪ್ಲಾನ್ ಇದೆ. ಅದ್ ನನಗ್ ಚೆನ್ನಾಗಿ ಗೊತ್ತಾಗ್ತಿದೆ. ಇವಳಲ್ಲಿ ಹೋಗಿ ಸಿಕ್ಕಾಕೊಂಡು ಒದ್ದಾಡೋ ಬದಲು ಎಷ್ಟು ಬೇಜಾರು ಮಾಡ್ಕೊಬೇಕು, ಇವತ್ತು ಒಂದು ದಿನ ಬೇಜಾರು ಮಾಡ್ಕೊಂಡ್ಬಿಡ್ಲಿ. ನಕ್ಷತ್ರ, ಇವ್ರು ಮತ್ತೆ ಬಂದ್ರ? ಬ್ರೋ ಬರ್ಲಿ ಬಿಡು, ನಾನೇ ಮಾತಾಡ್ತೀನಿ. ನಕ್ಷತ್ರ, ನಕ್ಷತ್ರ, ನಕ್ಷತ್ರ? ಮಗಳೇ ಎಲ್ಲಿದ್ಯಮ್ಮ? ನಕ್ಷತ್ರ ನಕ್ಷತ್ರ, ಏ ಭೂಪತೆ, ಎಲ್ಲ ನನ್ ಮಗಳು ಎಲ್ ಬಚ್ಚಿಟ್ಟಿದ್ಯಾ? ಬಚ್ಚಿಡೋದಕ್ಕೆ ನಾನು ಕಳ್ಳನೂ ಅಲ್ಲ, ಅವಳನ್ನ ಕದ್ಕೊಂಡೂ ಬಂದಿಲ್ಲ. ನಿಮ್ ಮುಂದೆನೆ ನಿಮಗೆ ಹೇಳೇ ಕರ್ಕೊಂಬಂದಿದ್ದೀನಿ. ಮರ್ತ್ಬಿಟ್ರ? ಆ ಮಾತಲ್ಲ ಇವಾಗ ಬೇಡ. ಅವಳನ್ನ ಮರ್ಯಾದೆಯಿಂದ ವಾಪಸ್ ಕಳ್ಸು. ನಮ್ ಮಗಳು ನಮ್ಮ ಮನೇಲಿದ್ರೇನೆ ಚಂದ. ಕಂಡೋರ್ ಮನೇಲಿದ್ರೆ ಅವಳ ಭವಿಷ್ಯ ಏನಾಗ್ಬೇಡ. ಅದ್ರ ಬಗ್ಗೆ ಬೇರೆ ಯೋಚನೆ ಮಾಡ್ತೀರಾ ನೀವು? ಅವತ್ತು ನಡು ರಾತ್ರಿಲಿ ಒಂಟಿ ಹುಡುಗಿನ ಮನೆಯಿಂದ ಹೊರಗಡೆ ಕತ್ತಿಡ್ದು ದಬ್ಬದ್ರಲ್ಲ, ಅವಾಗೆಲ್ಲೋಗಿತ್ತು ಈ ಭವಿಷ್ಯ? ಯಾವತ್ತೋ ನಡೆದಿದ್ದನ್ನ ಹಿಡ್ಕೊಂಡು ವಾದ ಮಾಡಬೇಡ ಭೂಪತಿ. ನಾವು ಮಾಡಿದ ತಪ್ಪು ಸರಿ ಮಾಡ್ಕೋಬೇಕು ಅಂತಲೇ ನಮ್ಮ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ತಿರೋದು. ಎಲ್ಲದಕ್ಕೂ ಮಧ್ಯೆ ಬಂದು ದೊಡ್ಡಕ್ಕೆ ತೋರಿಸ್ಬೇಡ. ನೀನ್ ದೊಡ್ಡ ಪಾಳೆಗಾರ ಆದ್ರೆ ನಿನ್ಗಾಯ್ತು. ಮರ್ಯಾದೆಯಿಂದ ನನ್ನ ಮಗಳನ್ನ ವಾಪಸ್ ಕಳ್ಸು. ನೋಡಿ, 1000 ಸಲ ಕಳ್ಸು ಅಂತ ಹೇಳಿದಿರ, 1000 ಸಲ ಕಳ್ಸೋಣ ಅಂತ ನಾನು ಹೇಳಿದ್ದೀನಿ. ಇನ್ನೇನು ಅಮ್ಮ ಬರೋ ಹೊತ್ತು. ಅವ್ರು ಬಂದು ನಿಮ್ ಮರ್ಯಾದೆ ನೀವೇ ಕಳ್ಕೊಳಕ್ಕಿಂತ ಮುಂಚೆ ಸುಮ್ಮನೆ ಹೊರಟ್ರೆ ನಿಮ್ಗೆ ಒಳ್ಳೇದು. ಅಯ್ಯ ನಿನ್ನ, ಹೇ ಯಾರ ನೀನು? ಏನೋ ನಿನ್ ಪಂಚಾಯ್ತಿ? ಈಗ ಜಾಸ್ತಿ ಕೋಪ್ ತೋರಿಸಿದ್ರೆ ನೀನ್ ಯಾರು ಅಂತ ನೋಡ್ದೆ ಎತ್ತಿರೋ ಕೈ ಇಳಿಸಿದ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲ ಅಂದ್ರೆ ಏನಾಗುತ್ತೋ ಅದನ್ನ ಯಾರು ತಡೆಯೋದಕ್ಕಾಗಲ್ಲ. ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಬಾಯಿ ಮುಚ್ಕೊಂಡು ವಾಪಸ್ ಹೋಗ್ಬೇಕು. ಭೂಪತಿ ಮೇಲೆ ಕೈ ಮಾಡಿದ್ರೆ ಬಂದಿರೋ ಸೇಪಲ್ಲಿ ವಾಪಸ್ ಹೋಗ್ತಿರೋದು ಗ್ಯಾರಂಟಿ ಇರಲ್ಲ. ಮೈ ಮುಟ್ಟದಲ್ಲ ಬ್ರೋ, ನಮ್ ಭೂಪತಿ ಮೇಲೆ ಒಂದು ವಾಯ್ಸ್ ರೈಸ್ ಆದ್ರೂ ಅದ್ರ ಎಫೆಕ್ಟೇ ಬೇರೆ.